ಸರ್ ಏನು ಹೇಳ ಸರ್, ಬೆಳಗ್ಗೆಯಿಂದ ಕುಡಿಯಕ್ಕೆ ನೀರಿಲ್ಲ ಏನಿಲ್ಲ. ಈ ಪಾಪ ನನ್ನ ಮಕ್ಕಳು ಅಂದ್ರೆ ಬಂಕಲ್ಲಿ ಗ್ಯಾಸ್ ಹಾಕ್ತೀನಿ ಅಂತ ಬೆಳಗ್ಗೆ 5:15 6 ಗಂಟೆ ಬಂದಿರೋ ಗಾಡಿಗಳು 1000 ಗಾಡಿ ರೋಡಲ್ಲಿ ನಿಂತಿದೆ. ಮತ್ತೇನ್ ಮಾಡ್ಬೇಕು ನಾವು? ಬನ್ನಿ ಆಯ್ತು, ಬಂಕಲ್ಗೆ ಹೋಗೋಣ, ಬನ್ನಿ ಮಾತಾಡೋಣ, ಬರ್ರಿ ಹೇಳ್ತೀನಿ. ಸ್ಟಾಕ್ ಇಲ್ಲ ಅಂದ್ರೆ ನೀವು ಹೇಳ್ತೀನಿ. ಬಂದಿದೆ 4 ಟನ್ನು ಹೇಳಿ, 4000 ನೋಡಿ ಇವತ್ತು ಹೇಳಿ 4000 ಸ್ಟಾಕ್ ಇಲ್ಲ ಅಂತಂದ್ರೆ ಪ್ರತಿಯೊಬ್ಬ ಆಟೋ ಚಾಲಕರು ಗೊತ್ತಾಗ್ಲಿ, ಅದನ್ನ ತೋರಿಸಿ ಅಂತ ಶೂಟ್ ಮಾಡ್ಕೊಳ್ಳಿ. ಪ್ಲೀಸ್ ಆರ್ಡರ್ ಬಿಲೋ ಡೇಟ್ಸ್. ಹಿಂಗ್ ಬನ್ನಿ ಸರ್, ನೋಡಿ ಸರ್, ಇನ್ನು ಮೇಲೆ ಬನ್ನಿ ಸರ್. ಸ್ಟಾಕ್ ನೋಡಿ 6ನೇ ತಾರೀಕು 15ನೇ ತಾರೀಕು 13ನೇ ತಾರೀಕು ಅಷ್ಟೇ ಕೊಡೋದಿಲ್ಲ ನಿಮಗೆ. This is Bangalore Headlines, your source for the latest news and alerts from across the city. ಈ ತರ ಪ್ರಾಬ್ಲಮ್ ಆಗಿದೆಯಲ್ಲ, ಸೊ ಬೆಳಗ್ಗೆಯಿಂದ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ? ಸರ್ ಏನು ಹೇಳ ಸರ್, ಬೆಳಗ್ಗೆಯಿಂದ ಕುಡಿಯಕ್ಕೆ ನೀರಿಲ್ಲ ಏನಿಲ್ಲ. ಈ ಪಾಪ ನನ್ನ ಮಕ್ಕಳು ಅಂದ್ರೆ ಬಂಕಲ್ಲಿ ಗ್ಯಾಸ್ ಹಾಕ್ತೀನಿ ಅಂತ ಬೆಳಗ್ಗೆ 5:15 6 ಗಂಟೆ ಬಂದಿರೋ ಗಾಡಿಗಳು 1000 ಗಾಡಿ ರೋಡಲ್ಲಿ ನಿಂತಿದೆ. ಮತ್ತೇನ್ ಮಾಡ್ಬೇಕು ನಾವು? ಇಲ್ಲಿ ನೋಡ್ರೆ ಬಂಕಲ್ ಬಂದವ್ರೆ ಗ್ಯಾಸ್ ಇಲ್ಲ ಸರ್ ಹಂಗೆ ಅಂತ ಬರೀ ನಾಟಕ ಮಾಡ್ತಾವ್ರೆ. ಇವಾಗ ನಿಮ್ಮನ್ನ ಮೀಡಿಯಾಕ್ಕೆ ಕರ್ಸಿರೋದು ಇಷ್ಟೇ ಉದ್ದೇಶ. ಅಲ್ಲೋಗಿ ಚೆಕ್ ಮಾಡೋಣ, ಗ್ಯಾಸ್ ಇಲ್ಲ ಅಂದ್ರೆ ಸರ್ ಎಲ್ಲ ಬಂಕು ಕ್ಲೋಸ್ ಆಗಬೇಕು. ಸರಿನಾ? CNG ಕೂಡ ಹಾಕಂಗಿಲ್ಲ. ಯಾಕೆ? ಅವರು ಡ್ರೈವರ್ಗಳಲ್ವಾ, ನಮ್ಮ ಥರ ಅವರು ಕಷ್ಟಪಡ್ಬೇಕು ಸರ್. ಎಲ್ಲ ಪ್ರತಿಯೊಬ್ಬರು ಡ್ರೈವರೇ ಇಲ್ಲಿ, ಅರ್ಥ ಆಯ್ತಾ? ಇವಾಗ ಗ್ಯಾಸ್ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲ ಬಂಕು ಕ್ಲೋಸ್ ಆಗಬೇಕು ಅಂತಾನೆ ಮಾಡ್ತಾ ಇರೋದು. ಇಲ್ಲ ಗ್ಯಾಸ್ ಇದ್ರೆ ನಮ್ಮ ಗಾಡಿಗೆ ಹಾಕ್ಲಿ, ಸರಿನಾ? ಕೆಲವು ಬಂಕ್ಗಳಂತೂ ಬೆಳಗ್ಗೆ ದರೋಡೆ ಮಾಡ್ತಾವ್ರು ನನ್ನ ಮಕ್ಳವರು. ನೀವು ಆಟೋದವ್ರು 500 ರೂಪಾಯಿ ತೊಗೊಂಡ್ರೆ 50 ಸರಿ ಫೋಕಸ್ ಮಾಡಿ ತೋರಿಸ್ತೀರಲ್ವಾ? ಈಗ ಅದೇ ಥರ ನಮಗೆ CNGಗೆ ಏನಿಲ್ಲ, LPG ಯಾವ ಥರ ಮೋಸ ಮಾಡ್ತಾರೆ ತೋರಿಸ್ತಾ ಇದ್ದೀರಾ ನೀವು? ಬನ್ನಿ ಆಯ್ತು, ಬಂಗಲ್ಗೆ ಹೋಗೋಣ, ಬನ್ನಿ ಮಾತಾಡೋಣ, ಬರ್ರಿ ಹೇಳ್ತೀನಿ. ತೌಸ್ ಹಂಗೆ ತೋರಿಸು, ಕೊಡಿಲಿ ಬನ್ರಿ. ಕ್ಲೋಸ್ ಮಾಡಿ. ಯಾವುದು ಕನ್ನಡ? ಲೈಫ್ ಕೊಡ್ತಾ ಇದ್ದೀರಾ? ಅದು ಹುಡುಗರು ಶೇರ್ ಮಾಡ್ತಾರೆ. ಸ್ಟಾಕ್ ಇಲ್ಲ ಅಂದ್ರೆ ನೀವು ಹೇಳ್ತೀನಿ. ಬಂದಿದೆ 4 ಟನ್ನು ಹೇಳಿ, 4000 ನೋಡಿ ಇವತ್ತು ಹೇಳಿ 4000 ಸ್ಟಾಕ್ ಇಲ್ಲ ಅಂತಂದ್ರೆ ಪ್ರತಿಯೊಬ್ಬ ಆಟೋ ಚಾಲಕರು ಗೊತ್ತಾಗ್ಲಿ, ಅದನ್ನ ತೋರಿಸಿ ಅಂತ ಒಬ್ಬೊಬ್ರು ಮಾತಾಡಿ ಆನ್ಸರ್ ಮಾಡ್ತೀವಿ. ಎಲ್ಲ ಒಟ್ಟಿಗೆ ಕಡೆ ಜಗಳ ಆಗಲ್ಲ. ನಮ್ಮ ಹತ್ರ ಬಂದಿದ್ದ ಸ್ಟಾಕು 4 ಟನ್. ಈಗ ನಾವು 4000 ಎಷ್ಟು ಲೀಟರ್ ಸರ್? ಅದು 4595 ಲೀಟರ್ ಸೇಲ್ ಆಗಿದೆ. 1500 ಎಕ್ಸ್ಟ್ರಾನೇ ಇತ್ತು ನಿನ್ನೆ. ಹಾಕಿದೀವಿ. ಏನ್ ಮಾಡ್ತೀವಿ ಗೊತ್ತಾ ಸರ್, ನಾವು ದುಡ್ಡು ಇಟ್ಕೊಳಕ್ ಆಗಲ್ಲ, ಆಯ್ತಾ? ಇವ್ರು ಹೊಟ್ಟೆ ಮೇಲೆ ಹೊಡೆಯೋ ಉದ್ದೇಶ ನನಗಿಲ್ಲ. ಇವತ್ತು ಅದು ಹಾಕ್ಲು ನಾಳೆ ಹಾಕ್ಲೇಬೇಕು ನಾನು, ಗೊತ್ತಾಯ್ತಾ? ಇವತ್ತು ಏನ್ ಮಾಡಿದಾರೆ ಗೊತ್ತಾ? ತೋರಿಸ್ತೀವಿ ಅದ್ರ ಡೀಟೇಲ್ಸ್. ನಾವೇನು ಇದು ಮಾಡ್ಬಿಡ್ತೀವ, ಎಷ್ಟು ಕಳಿಸ್ತೀವಿ ಅಂತ ಮೆಸೇಜ್ ಹಾಕ್ತಾರ ಅವರು. ಏನ್ ಗೊತ್ತಾ ಸರ್, ನೀವು ರಾತ್ರಿಯಿಂದ ಆಚೆ ಇರ್ತೀರಾ, ನಮ್ಗೆ ಎಷ್ಟು ತೊಂದರೆ ಆಗಿ. ಸರ್ ನೋಡಿ ಇಲ್ಲಿ, ಬನ್ನಿ ಇಲ್ಲಿ, ಶೂಟ್ ಮಾಡ್ಕೊಳ್ಳಿ. ಪ್ಲೇಸ್ ಆರ್ಡರ್ ಬಿಲೋ ಡೇಟ್ಸ್. ಹಿಂಗ್ ಬನ್ನಿ ಸರ್, ನೋಡಿ ಸರ್, ಇನ್ನು ಮೇಲೆ ನೀವ್ ಯಾಕೆ ಹೋಗ್ತಾರೆ? ಬನ್ನಿ ಸರ್. ಸ್ಟಾಕ್ ನೋಡಿ 6ನೇ ತಾರೀಕು 15ನೇ ತಾರೀಕು 13ನೇ ತಾರೀಕು ಅಷ್ಟೇ ಕೊಡೋದಿಲ್ಲ ನಿಮಗೆ, ಇನ್ನು ಕೊಡಲ್ಲ. ಅವ್ರು ಹಾಕಿರೋದ್ರ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಇವತ್ತು 3 ಟನ್ ಬಂದರೆ ನಾಳೆ ಬೆಳಿಗ್ಗೆ ನಾನು ಖಂಡಿತ ಕ್ಲೋಸ್ ಮಾಡ್ಬಿಡ್ತೀನಿ. ನೋಡಿ ಇಲ್ಲಿ ನೀವೇ ನೋಡ್ಕೊಳ್ಳಿ, ಯಾವತ್ತು ಆ ಡೇಟ್ ಹಾಕಿದ್ದಾರೆ. ನಾವು ನಿಮ್ಗೆ ಅನುಕೂಲ ಮಾಡಬೇಕಂತ ಉದ್ದೇಶ. ಹೇಳ್ತೀನಿ ದಯವಿಟ್ಟು ನನಗೆ ಇನ್ನ ಊಟ ಮಾಡಿಲ್ಲ ಸರ್, ಇನ್ನ ದುಡ್ಡು ಲೆಕ್ಕ ಆಗ್ತಾ ಇದೆ.
ಸರ್ ಹೇಳಿ ಹೇಳಿ ಸರ್. ಈಗ ಸ್ಟಾಕ್ ಇಟ್ಕೊಂಡು ನಾನು ಏನ್ ಮಾಡ್ಕೊಳ್ಳಿ ಅಲ್ಲ ಅದನ್ನ ಇವಾಗ ಇರೋ ಸ್ಟಾಕ್ ಖಾಲಿ ಮಾಡ್ಬೋದು ಸರ್ ಅಯ್ಯೋ ಸ್ಟಾಕ್ ಇದ್ದೀರಾ ನಿಮ್ಗೆ ಬೇಕಾಗಿರ್ಲಿಲ್ಲ ನನಗೆ ತೋರಿಸ್ಬೋದಲ್ವ ಇಲ್ಲ ಅಂದ್ರೆ ಸ್ಟಾಕ ನಿಮ್ಗೆ ತೋರಿಸಲು ಸ್ಟಾಕ್ನ ಗ್ಯಾಸ್ ನಮ್ದು ಆಯಿಲ್ ಅಲ್ಲಪ್ಪ ಹ್ಞೂ ಸರ್ ಲಿಕ್ವಿಡ್ ಅಲ್ಲ ನಮ್ದು ನಮಗ್ ಬೇಡ ಮೀಡಿಯಾದವ್ರಿಗೆ ತೋರಿಸಿ ಅವ್ರು ಸರ್ ನಮ್ದು ಲಿಕ್ವಿಡ್ ಅಲ್ಲ ಏನಾಗುತ್ತೆ ಗೊತ್ತಾ 1800 2000 ಅಲ್ಲಿ ಸರ್ ಡಿಪ್ ತೋರಿಸ್ಬಿಟ್ಟು ಎಷ್ಟಿದೆ ತೋರಿಸ್ಬಿಟ್ಟು ಡೆತ್ ಸಾಕ್ ತೋರಿಸ್ಬಿಡೋಗಿ ಅಲ್ಲೇ ಬನ್ನಿ ಸರ್ ತಲೆನೋವು ಯಾರಿಗೂ ಇರಲ್ಲ ಆಚೆ ಹೋಗಿ ಸರ್ ದಯವಿಟ್ಟು ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಅಯ್ಯಪ್ಪ ನೀವು ನಮ್ಮನ್ನು ನಮ್ಮಲ್ಲ ಅಂದ್ರೆ ಹೆಂಗೆ ಸರ್ ಕಾರಣ ನಾವು ದೇವರನ್ನ ಏನರ್ಥ ಅದು ಇನ್ನೊಂದೇನಂದ್ರೆ ನಾವು ಯಾರ ಜೊತೆಲೂ ಟೈಅಪ್ ಆಗಿಲ್ಲ. ನಮ್ದು ಇಂಡಿವಿಜುವಲ್ ಬಂಕ್ ರ್ಯಾಪಿಡ್ಗಾಗಲಿ ಇನ್ನೊಂದು ಖಾಲಿ ನಮ್ದು ಟೈಅಪ್ ಆಗಿಲ್ಲ. ಅರ್ಥ ಆಯ್ತಾ? ನಾವು ಇಂಡಿವಿಜುವಲ್ ಬಂಕ್ ಮಾಡೋದ್ರ ಅನುಕೂಲ. ಸರ್ ಒಂದು ಇದು ಆಕ್ಚುಲಿ ನಮ್ದು 20,000 ಲೀಟರ್ ಅಂದ್ರೆ 20,000 ನಾವು ಇದು ಮಾಡಲ್ಲ 20,000 ನಾವು ಯಾಕೆಂದ್ರೆ ಗ್ಯಾಪ್ ಇರ್ಬೇಕು. ಗ್ಯಾಪ್ ಇದ್ದಾಗ ನಾವೇನ್ ಮಾಡ್ತೀವಿ 1700 ಡೆಸ್ಟ್ ಸಾಕು ನಾವು ಮೇಂಟೈನ್ ಮಾಡ್ಲೇಬೇಕು. ಸರ್ ಈ ಸರ್ಕಾರದಿಂದ ಏನ್ ಹೇಳ್ತವ್ರೆ ಗೊತ್ತಾ? ಎಲ್ಲಾ ಬಂಕಲ್ಲೂ ಸ್ಟಾಕ್ ಇದೆ. ಸರ್ ತೋರಿಸಿ ಲೀಟ್ರ್ ಇದೆ. 950 ಲೀಟ್ರ್ ಅಷ್ಟೇ ಇರೋದು. ಕಾಣಿಸ್ತಾ ಇದೆಯಾ? ಇಲ್ಲಿಗೆ ಸ್ಟಾಪ್ ಆಗುತ್ತೆ. 950 ಲೀಟ್ರ್ ಇದೆ. ಅದೇನಂದರೆ ಕಾಣಿಸ್ತಾ 950ರಲ್ಲಿ ಏನಾಗುತ್ತೆ, ಮೋಟ್ರು ಖಾಲಿ ಡ್ರೈ ರನ್ ಆಗಬಾರ್ದು. ಸೊ ಈ ಶುಡ್ ಬಿ ಮಿನಿಮಮ್ 950ರಲ್ಲಿ ಡೆಡ್ ಸ್ಟಾಕ್ 500 ಲೀಟ್ರು. ಇನ್ನು 200 ಲೀಟ್ರ್ ಮಾತ್ರ ಪಂಪ್ ಆಗುತ್ತೆ. 200 ಲೀಟ್ರ್ ಏನೋ ಪಂಪ್ ಆಗೋವಾಗ ಏನೋ ಏರ್ ಲಾಕ್ ಆಯ್ತಂದರೆ ಮೋಟ್ರ್ ಡಮರ್ ನಮ್ಮದು. ಮೋಟ್ರ್ ಹೋದರೆ 2 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು ನೀವು. ಅದಕ್ಕೆ ಇನ್ನೇನಿಲ್ಲ. ಅರ್ಥ ಆಯಿತು? ಸರಿ ಕೇಳಿಸ್ಕೊಳ್ಳಿ ಫಸ್ಟು. ಎಲ್ಲರೂ ಹೇಳೋದೇ ಮಾತಾಡೋದು ಐದು ಆಟೋ ದುಡ್ಡು ಬರುತ್ತೆ ನಾನು 1 ಲೀಟರ್ 89 ರೂಪಾಯಿ ಅಂದ್ರೆ ನನಗೊಂದು 5,000 ನಾನು ಆ ಕೆಲಸ ಮಾಡಲ್ಲ. ಇವತ್ತು ಒಂದು ಅರ್ಧ ಟನ್ ಹಾಕಿದ್ದೀನಿ. ಹೇಳಿ ಕರೆಕ್ಟ್ ನೀವು ಕೇಳೋದು ಗೊತ್ತು ಸರ್. ನೋಡಿ ಸರ್ ಇವಾಗ ಇಷ್ಟ ಹಾಕಿದ್ರೆ ಈಗ ಅವ್ರಿಗೆ ಒಂದು ನಿಮಿಷ ತೋರಿಸ್ತೀನಿ. 950 ಲೀಟರ್ ಇದೆ ಡೆಡ್ ಸ್ಟಾಕ್. ಡೆಡ್ ಸ್ಟಾಕ್ 950 ಲೀಟರ್ ಇದೆ. 7 ಗಂಟೆ ಹೇಳ್ತೀನಿ ಕೇಳಿ. ಅದರಲ್ಲಿ 500 ಲೀಟರ್ ಡೆಡ್ ಸ್ಟಾಕ್. ಅದು ಇನ್ನು 200 ಲೀಟರ್ ಇದೆ. 200 ಲೀಟ್ರಲ್ಲಿ ಏನು ಗೊತ್ತಾ, ಯಾಕೆಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಫ್ಲೋ ಆಗಬೇಕು. ಅದೇನೋ ಫ್ಲೋ ಆಗಿ ಏನೋ ಮಧ್ಯದಲ್ಲಿ ಜಾಸ್ತಿ ಆಗೋಯ್ತಂದ್ರೆ ಏರ್ ಲಾಕ್ ಆಯ್ತಂದ್ರೆ ನನ್ನ ಮೋಟರ್ ತೊಂದರೆ ಆಗುತ್ತೆ. ಅರ್ಥ ಆಯ್ತಾ? ಯಾವಲ್ಲೋ 200 ಲೀಟರ್ ಮಡಗಿರ್ಬೇಕು ರಿಸರ್ವ್ ಆಗಿ. 500 ಲೀಟರ್ ಡೆಡ್ ಸ್ಟಾಕ್ ಕೆಪಾಸಿಟಿ ಟ್ಯಾಂಕ್. ನಾವೇನ್ ಮಾಡ್ತೀವಿ 1200 1300 ಮೇಲೆ ಮಾಡಂಗೇ ಇಲ್ಲ. ಅಲ್ಲ ಸರ್, ಈ ನಾಚಿಕೆ ಘಟ್ಟ ಸರ್ಕಾರಗಳು ಏನ್ ಹೇಳ್ತವೆ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಸರ್? ಎಲ್ಲಾ ಬಂಕಲ್ಲೂ ಸ್ಟಾಕ್ ಇದೆ. ನಾವು ಬೆಳಗ್ಗೆ ನೀರು ಕುಡ್ದಿಲ್ಲ, ಊಟ ಮಾಡಿದ್ರೆ ನಾವು ಯಾರನ್ನ ಕೇಳಬೇಕು? ಅಲ್ಲ ಸರ್, ಬೆಳಗ್ಗೆ ಕ್ಯೂ 5:30 6 ಗಂಟೆಯಿಂದ ಕ್ಯೂ ಬರ್ತಾ ಇದ್ದೀವಿ. ಗ್ಯಾಸ್ ಕೊಡಕ್ಕಿಲ್ಲ, ಮತ್ತೆ ಏನ್ ಮಾಡ್ಬೇಕು ದುಡಿಯಕ್ ನಾವು? ಅದನ್ನ ಕೇಳ್ತಾರೆ ಸರ್. ಸರ್ಕಾರ ಗೊತ್ತಾಗಬೇಕು ಡ್ರೈವರ್ಗಳು ಏನ್ ಅನ್ಕೊಂಡಾರು. ನಾನೇನ್ ಮಾಡಲಿ ಈಗ? ಇರೋದು 2 ಗಂಟೆ ಹಾಕಿದ್ದೀನಿ. ಅದನ್ನೇ ನಾನು ಹೇಳ್ತಾ ಇರೋದು ಸರ್. ಇಲ್ಲ ಒಂದ್ ಕೆಲಸ ಮಾಡ್ಬಿಡಕ್ ಹೇಳಿ, ಎಲ್ಲಾ ಬಂಕು ಕ್ಲೋಸ್ ಮಾಡ್ಬಿಡಕ್ ಹೇಳಿ. ಸ್ಟಾಕ್ ಬರೋ ಗಂಟೆ ಯಾವ ಬಂಕು ಓಪನ್ ಆಗತ್ ಬೇಡ. ನೀವೇನ್ ಮಾಡ್ತೀರಾ ಸರ್ ನಾವು ಮತ್ತೆ ಏನ್ ಮಾಡೋಣ? ವಿಷಯ ಇವಾಗ 1-2 ರೂಪಾಯಿ ಅರ್ನ್ ಮಾಡ್ತಾ ಇದ್ದೀರಾ. ಯಾವ ಬ್ಯಾಂಕ್ ಓಪನ್ ಆಗಿದೆ? ನಾವೇನ್ ಮಾಡ್ಬೇಕಿಲ್ಲ? ನಾವು ಕೇಳ್ತಾರೆ ಏನ್ ಮಾಡ್ಬೇಕು? ಓಪನ್ ಆಗಿದೆ. CNG ಯಾವಾಗ್ಲೂ ಸಿಗುತ್ತೆ. LPG ಮಾತ್ರ ಎಲ್ಲೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲ ಅಂದ್ರೆ CNG ಸ್ಟಾಪ್ ಮಾಡಿ. CNG ಸ್ಟಾಪ್ ಮಾಡಿ. ಇಲ್ಲ ಅಂದ್ರೆ LPG
ನಾವು ಹೇಳ್ತಾ ಇರೋದು ಅಷ್ಟೇ, ನಮ್ಗೆ LPG ಸಿಕ್ಕಿಲ್ಲ ಅಂದ್ರೆ CNG ಬಂಕ್ಗಳು ಸ್ಟಾಪ್ ಮಾಡಿ, ಸರಿನಾ? ಇಲ್ಲ ಪೆಟ್ರೋಲ್ ಗಿಟ್ರೋಲ್ ಯಾವ್ದು ಸಿಕ್ಬಾರ್ದು, ಎಲ್ಲರೂ ಸ್ಟಾಪ್ ಮಾಡ್ಬಿಡಿ, ಲಾಕ್ ಡೌನ್ ಮಾಡಿ ಸ್ವಾಮಿ. ಇಲ್ಲ ಅಂದ್ರೆ ವಾಟರ್ ನಗರ ಜೊತೆ ಸೇರ್ಕೊಂಡು ನಾವು ಲಾಕ್ ಡೌನ್ಗೆ ಸಪೋರ್ಟ್ ಬೆಂಬಲ ಕೊಡ್ಬೇಕಾಗುತ್ತೆ, ಸರಿನಾ? ನಮ್ಮ ಆಟೋದ ಪರವಾಗಿ ಯಾರು ನಿಂತಿಲ್ಲ ಸ್ವಾಮಿ. ನಾನೊಂದು ಹೇಳ್ತೀನಿ ಕೇಳಿ, ಆ ವ್ಯಕ್ತಿ ಬಂದಿದ್ದಾರೆ ವಾಟರ್ ನಗರದವರು, ಅವ್ರಿಗೆ ನಾವು ಸಪೋರ್ಟ್ ಮಾಡಿ ಅವ್ರು ಲಾಕ್ ಡೌನ್ಗೆ ನಾವು ಬೆಂಬಲ ಕೊಡ್ಬೇಕಾಗುತ್ತೆ. ಮತ್ತೇನ್ ಮಾಡೋಣ ಹೇಳಿ? ಟೂ ವೀಲರ್ ರ್ಯಾಪಿಡ್ ಅವ್ರು ಓಡಿಸ್ತಾ ಇದಾರಲ್ಲ ಪೆಟ್ರೋಲ್ ಹಾಕ್ಸಿ, ನಾವೇನ್ ಮಾಡ್ಬೇಕು? ಅವ್ರಿಗೆ ಪೆಟ್ರೋಲ್ ಕೊಡ್ತಾ ಇದ್ದೀರಾ, ನಮ್ಗೆ ಪೆಟ್ರೋಲ್ ಇದು ಅದು ಅಂತ ಕೇಳ್ತಾರೆ ನಮ್ಗೆ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, 20 ರೂಪಾಯಿ ಎಷ್ಟು ಹಾಕಿದ್ರೆ ಕೊಡಲ್ಲ ಕಸ್ಟಮರ್. ನಾವ್ ಹೆಂಗ್ ಮಾಡ್ಬೇಕು ಇವಾಗ? ದುಡ್ಡು ಒಂದ್ 20 ರೂಪಾಯಿ 10 ರೂಪಾಯಿ ಕೇಳಕ್ ಹೋದ್ರೆ ಕೊಡ್ತಾರ ಪಬ್ಲಿಕ್. 10 ರೂಪಾಯಿ ಕೇಳಿದ್ರೆ ಮೀಡಿಯಾದವ್ರಿಗೆಲ್ಲ ಆಟೋದವರು ಕಳ್ಳರು ಅದು ಇದು ಅಂತ ಹೇಳ್ತಾವ್ರೆ. ಕಮರ್ಷಿಯಲ್ ಗ್ಯಾಸ್ 120 ರೂಪಾಯಿ ಜಾಸ್ತಿ ಆಗಿರೋದು, ಟೀ ಅವ್ರು 20 ರೂಪಾಯಿ ಟೀ ಮಾಡಿದ್ದಾರೆ. ನೋಡಿ ಸೊಮ್ಮೆ, ನಮ್ಮ ಚಾಲಕರಿಗೆ ತುಂಬಾನೇ ಅನ್ಯಾಯ ಮಾಡ್ತಿದ್ದಾರೆ. ಇವಾಗ ಪೆಟ್ರೋಲ್ಗಳು ಸಿಗ್ತಾ ಇದೆ, ಓಕೆನಾ? CNGಗಳು ಸಿಗ್ತಾ ಇದೆ, LPGಗಳು ಮಾತ್ರ ಕೊಡ್ತಾ ಇಲ್ಲ. ಯಾಕೆ? ಮನೆ ಗ್ಯಾಸ್ ಇವ್ರ ಕೈಲಿ ಕೊಡೋಕ್ಕಾಗ್ತಿದೆ, ಆಟೋದವ್ರಿಗೆ ಗ್ಯಾಸ್ ಕೊಡೋಕ್ಕಾಗ್ತಾ ಇಲ್ವಾ? ಕೆಲವು ಸರ್ಕಾರದಲ್ಲಿ ಏನು ಹೇಳ್ತಾರೆ, ನಾವು ಆಲ್ಮೋಸ್ಟ್ ಈಗೆಲ್ಲ ಬಂಕ್ಗಳಲ್ಲೂ ಇದೆ ಗ್ಯಾಸು, ನಿಮ್ಗೇನು ತಲೆ ಕೆಡಿಸ್ಕೊಬೇಡಿ ಅಂತ ಆಟೋ ಚಾಲಕರಿಗೆ ಬರೀ ಭರವಸೆ ಕೊಡ್ತಿದ್ದಾರೆ ಹೊರತು ಇಲ್ಲಿ ಬಂಕು ಆಟೋ ಚಾಲಕರು ಬಂದು ರೋಡ್ ಬೀದಿ ಸಾಯ್ತಾ ಇದ್ದೀವಿ. ನಮ್ಮ ಕಷ್ಟ ಕೇಳಕ್ಕೆ ಇಲ್ಲಿ ಯಾರೂ ಬರ್ತಾ ಇಲ್ಲ. ಹಿಂಗೆ ಆಗ್ಬಿಟ್ರೆ ನಾಳೆ ದಿವಸ ಗಾಡಿಗಳು ಎಲ್ಲೆಲ್ಲಿ ಗ್ಯಾಸ್ ಖಾಲಿ ಆಗುತ್ತೆ ಸೊಮ್ಮೆ, ರಾಮಲಿಂಗ ರೆಡ್ಡಿ ಮನೆ ಮುಂದೆ ತಗೊಂಬಂದು ಗಾಡಿ ಸಾಕಬೇಕಾಗುತ್ತೆ, ಓಕೆನಾ? ಇದು ಇವತ್ತು ನೀವು ಇದನ್ನ ಬಗ್ಗೆ ತಲೆ ನೀವು ಕೆಡಿಸ್ಕೊಂಡಿಲ್ಲ ಅನ್ಕೊಳ್ಳಿ, ಇದನ್ನ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಆಟೋ ಚಾಲಕರು ಸೇರ್ಕೊಂಡು ಮಾಡಬೇಕಾಗುತ್ತೆ. ಆಟೋ ಗ್ಯಾಸ್ಗಳು ಎಲ್ಲೆಲ್ಲಿ ಖಾಲಿ ಆಗುತ್ತೆ ಸೊಮ್ಮೆ, ಅಲ್ಲಿ ರೋಡ್ಗಳನ್ನ ನಾವು ಬ್ಲಾಕ್ ಮಾಡಬೇಕಾಗುತ್ತೆ. ಆ ಬ್ಲಾಕ್ ಮಾಡೋಕ್ಕೆ ಕಾರಣ ನಿಮ್ಮ ಸರ್ಕಾರನೇ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನು ಮೇಲಾದರೂ ನೀವು ಎಚ್ಚರಿಕೆಗೊಳ್ಕೊಂಡು ನಮ್ಮ ಆಟೋ ಚಾಲಕರಿಗೆ ನ್ಯಾಯ ಸಿಗೋ ಥರ ಹೋರಾಟ ಮಾಡೋ ಗಂಟ ನಾವು ಬಿಡಲ್ಲ ಅಂತೀವಿ. ನೋಡಿ ಜನಸಾಮಾನ್ಯರೇ, ನೋಡಿ ಹೆಂಗ್ ಬ್ಲಾಕ್ ಮಾಡ್ತಾರೆ ನೋಡಿ ಆಟೋದವರು. ಮನೆಗೆ ಹೋದ್ರೆ ಎಲ್ಲ ಬೈತಾರೆ, ಬೆಳಗ್ಗೆ ಇಲ್ಲಿ ಸಾಯ್ತಾ ಇದ್ವಿ, ಗ್ಯಾಸ್ ಇಲ್ಲ ಬಂಕ್ ಇಲ್ಲ ಅಂತ. ಏನ್ ಹೇಳ್ತಾರೆ? ಇಲ್ಲ ಎಲ್ಲ ಬಂದ್ ಮಾಡಿ, ಪೆಟ್ರೋಲ್ ಬಂದ್ ಮಾಡಿ, ಎಲ್ಲ ಬಂದ್ ಮಾಡಿ. CNG ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಸಿಗುತ್ತೆ, LPG ಸಿಗಲ್ಲ. ಏನಾಯ್ತು? ಇಲ್ಲ 12 ಗಂಟೆ ಬಂದೆ ನಾನು. ಅವ್ರು ಏನ್ ಹೇಳ್ತಾವ್ರೆ? ಸ್ಟಾಕ್ ಬಂದ್ರೆ ಕೊಡ್ತೀನಿ. ನೋಡಿ ಸೊಮ್ಮೆ, ಗಾಡಿಗೆ ಗ್ಯಾಸ್ ಇಲ್ಲ, ಸರಿನಾ? ಗಾಡಿ ಗ್ಯಾಸ್ ಹಾಕ್ತಾರೆ, ಗಾಡಿಗಳು ಇಲ್ಲಿಂದ ಹೋಗಲ್ಲ. ಅಣ್ಣ ಅವ್ರು ಇವಾಗ ಎಲ್ಲರೂ ಬ್ಲಾಕ್ ಮಾಡಿದಾರಲ್ಲ, ಇಲ್ಲಿ ತನಕ ಯಾವುದೇ ಒಬ್ಬ ಅಧಿಕಾರಿ ಆಗಲಿ ಚಾಲಕರ ಪರವಾಗಿ ಇಲ್ಲಿವರೆಗೂ ಧ್ವನಿ ಎತ್ತಿಲ್ಲ. ಗ್ಯಾಸ್ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಗ್ಯಾಸ್ ಇಲ್ಲ ಗಾಡೀಲಿ, ಜನರು ಏನ್ ಮಾಡ್ಬೇಕು, ಚಾಲಕರು ಏನ್ ಮಾಡ್ಬೇಕು? ಟೂ ವೀಲರ್ ತಳ್ಳಕ್ಕಾಗಲ್ಲ, ಗಾಡಿ ಯಾರೇ ಕಾರಣಕ್ಕೂ ತಳ್ಳಕ್ಕಾಗಲ್ಲ. ಗ್ಯಾಸ್ ಖಾಲಿ ಆಗಿದೆ, CNG ಸಿಗ್ತಾ ಇದೆ, ಪೆಟ್ರೋಲ್ ಸಿಗ್ತಾ ಇದೆ, ಡೀಸೆಲ್ ಸಿಗ್ತಾ ಇದೆ, ಮನೆ ಗ್ಯಾಸ್ ಸಿಗ್ತಾ ಇದೆ. ನಮ್ಮ ಆಟೋ ಚಾಲಕರಿಗೆ ಯಾಕೆ ಗ್ಯಾಸ್ ಸಿಗ್ತಾ ಇಲ್ಲ? ನಮ್ಮ ಆಟೋ ಚಾಲಕರಿಗೆ ಏನು ಅಂತ ಅನ್ಯಾಯ ಮಾಡಿರೋಂಥದ್ದು? ಯಾವೊಬ್ಬ ರಾಜಕಾರಣಿನೂ ಇಲ್ಲಿವರೆಗೂ ಒಂದು ಧ್ವನಿ ಎತ್ತಿಲ್ಲ, ಚಾಲಕರ ಪರವಾಗಿ ಒಂದು ಮಾತಾಡಿಲ್ಲ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಓಡ್ತಾ ಇದೆ, ಅದ್ರ ಬಗ್ಗೆ ಅದನ್ನ ಬಿಟ್ಟು ನಮ್ಮ ಆಟೋ ಚಾಲಕ ಹೊಟ್ಟೆ ಮೇಲೆ ಹೊಡೆದ್ರು, ಅವಾಗ ಅದನ್ನು ಸಹಿಸ್ಕೊಂಡ್ಬಂದ್ರು. ಸರ್, ಇವಾಗ ಗಾಡಿಯಲ್ಲಿ ಗ್ಯಾಸ್ ಇಲ್ಲ, ಮತ್ತೆ
ನಾವ್ ಹೆಂಗ್ ಹೋಗ್ಬೇಕು ಅಂತ ನೀವು ಹೇಳಿ. ಇಲ್ಲೂ ಬಂಕಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ನಮ್ಗೆ. ನಾವು ಆಟೋ ಚಾಲಕರು ಏನ್ ಮಾಡಿದ್ವಿ, ರೋಡಲ್ಲಿ ಗಾಡಿ ಹಾಕಿದ್ವಿ ಸ್ವಾಮಿ, ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ. ಆಯ್ತಾ, ನಾವು ಗ್ಯಾಸ್ ಸಿಗಲ್ಲ ಮತ್ತೆ ಹೆಂಗ್ ಹೋಗೋಣ? ಒಂದ್ ಗಾಡಿನ 2 ಗಾಡಿನ ತಳ್ಕೊಂಡು ಗ್ಯಾಸ್ ಖಾಲಿ ಆಗೈತೆ, ಏನ್ ಮಾಡೋಣ? ಇದು ಸ್ಯಾಂಪಲ್ ಗ್ಯಾಸ್ ಸಿಗೋ ಗಂಟ ನಾವು ಹೋಗೋಣ ಅಂತ. ರಾಜ್ಯ ಸರ್ಕಾರ ಇದಕ್ಕೆ ಎಚ್ಚರಿಸ್ಕೊಂಡು ಚಾಲಕರ ಪರವಾಗಿ ಧ್ವನಿಯಾಗಿ ನಿಂತ್ಕೊಂಡ್ರೆ ಮುಂದಿನ ದಿನದಲ್ಲಿ ಚಾಲಕರು ಸರಿ ಆಯ್ತಾರೆ. ಇಲ್ಲ ಅಂದ್ರೆ ಪ್ರತಿಯೊಂದು ರೋಡಲ್ಲೂ ಕೂಡ ಗ್ಯಾಸ್ ಖಾಲಿ ಆದಾಗ ಪ್ರತಿಯೊಬ್ಬ ಚಾಲಕರು ರೋಡಲ್ಲಿ ಗಾಡಿ ನೋಡಿ ಸರ್, ಇವಾಗ ಕೆಲವು ಗಾಡಿಗಳು ಮಾತ್ರ ಬಂದಿದೆ ಗ್ಯಾಸ್ ಖಾಲಿಯಾಗಿ. ಇನ್ನೂ ಪ್ರತಿ ಗಾಡಿಗಳಲ್ಲಿ LPG ಸಿಕ್ಕಿಲ್ಲ ಅನ್ಕೊಳ್ಳಿ, ನಡು ರೋಡಲ್ಲಿ ಗಾಡಿಗಳು ರೋಡಲ್ಲಿ ನಿಲ್ಲಿಸ್ತಾರೆ. ನಾವೇನ್ ಮಾಡೋದೇ ಇಲ್ಲ. ನಮ್ ನ್ಯಾಯ ಹೇಳಕ್ಕಾಗಲ್ಲ, ರೋಡಲ್ಲಿ ನಿಲ್ಲಿಸ್ಬೇಕಾಗುತ್ತೆ. ಅವಾಗ ಕೇಸ್ ಹಾಕಿದ್ರೆ ರಾಜ್ಯ ಸರ್ಕಾರಕ್ಕೆ ಸಮಸ್ಯೆ ಯಾರು ನೋಡಲ್ಲ. 10 ರೂಪಾಯಿ ಜಾಸ್ತಿ ಕಳೆದ್ರೆ ಎಷ್ಟೋ ಗಾಡಿ ತುಂಬಾ ಜನ ಇದ್ದಾರೆ. ಕೊಲ್ಲೆ ಹೊಡಿತಾರೆ. ಏನಂದ್ರೆ ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ಕಲೆಕ್ಷನ್ ಅಂದ್ರೆ ನಾವ್ ಯಾರ ಹೋಗಿ ಹೇಳ್ಬೇಕು, ಗ್ಯಾಸ್ ಮೇಲೆ ಯಾರು ಕೇಳ್ತವ್ರೆ? ಯಾರ್ದೋ ಕೇಳ್ಬೇಕು, ಯಾರ್ದೋ ನೋಡ್ಬೇಕು. ಇವಾಗ ಎಷ್ಟು ಜಾಸ್ತಿ ಆಗಿದೆ? 60 ರೂಪಾಯಿ ಇತ್ತು, ಇದೇ ಒಬ್ಬ ಆಟೋ ಚಾಲಕ ಯಾರಾದ್ರೂ ಒಂದು 10-20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಅಂದ್ರೆ ಆಟೋ ಚಾಲಕರನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಸುಳ್ಳುಗಾರರು ಹಗಲು ದರೋಡೆ ಮಾತಾಡ್ತಾರಲ್ವಾ. ಇವತ್ತು ಗ್ಯಾಸ್ ಬಂಕ್ ಅಲ್ಲಿ ಒಂದೊಂದು ಬಂಕಲ್ಲಿ ಒಂದೊಂದು ರೈಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾರು ಕೇಳೋಂಥದ್ದಿಲ್ಲ. ಯಾಕೆ ಇವ್ರು ದರೋಡೆ ಮಾಡ್ತಾ ಇಲ್ವಾ? ಗೌರ್ಮೆಂಟ್ ರೈಟ್ ಇರೋದೇನು 77 ರೂಪಾಯಿ 74 ಪೈಸಾ. ಆ ರೈಟ್ ಕೊಡ್ತಾ ಇದಾರೆ ಪ್ರತಿಯೊಂದು ಬಂಕಲ್ಲಿ. 95, 85 ಪ್ರತಿಯೊಂದು ಬಂಕಲ್ಲೂ ಅವ್ರಿಷ್ಟ ಬಂದಂಗೆ ಇವಾಗ ಮಾಡಿದಾರಲ್ವಾ. ಅದೇ ಒಬ್ಬ ಆಟೋ ಚಾಲಕಂಗೆ ಒಂಚೂರು ಲಗೇಜ್ ಜಾಸ್ತಿ ಆಯ್ತು ಅಂದ್ರೆ 20 ರೂಪಾಯಿ ಕೇಳತ್ತಪ್ಪ. ಒಬ್ಬ ಆಟೋ ಚಾಲಕ 20 ರೂಪಾಯಿ ಕೇಳುತ್ತಪ್ಪ. ಅದನ್ನ ದೊಡ್ಡದಾಗಿ ಹೈಲೈಟ್ ಆಗಿ ತೋರಿಸ್ತಿರಲ್ಲ. ಇವಾಗ ಯಾರು ಕೇಳ್ತಾರೆ ಇದನ್ನ? ಆಟೋ ಚಾಲಕರು ಪ್ರತಿಯೊಂದಕ್ಕೂ ಸಂಕಷ್ಟ ಪಡೋದೇ ಏನಂಗಾರೆ ಆಟೋ ಚಾಲಕರಿಗೆ ನ್ಯಾಯ ಅನ್ನೋದು ಬೇಡವಾ? ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿ ಅಂತ ಇಲ್ಲಿ ತನಕ ಬಂದ್ರು ಅದನ್ನ ಸ್ಟಾಪ್ ಮಾಡ್ದಾನೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಈ ಗ್ಯಾಸ್ ಸಮಸ್ಯೆ ಅಲ್ವೇ ಇವತ್ತು ಎಷ್ಟೋ ಜನರು ಕುಟುಂಬ ಬೀದಿಗೆ ಬರ್ತಾ ಇದೆ. ಯಾಕೆಂದ್ರೆ ದುಡಿಮೆ ಇಲ್ಲ. ಒಂದಿನ ಫುಲ್ ದಿನ ಇಲ್ಲಿ ಗ್ಯಾಸ್ ಬಂಕಲ್ಲಿ ನಿಂತ್ಕೊಂಡ್ರೆ ಅವರ ಜೀವನ ಹೆಂಗ್ ನಡೀತಾ ಇದೆ, ಅವ್ರ ಜೀವನ ಏನ್ ಮಾಡೋದು ಅದನ್ನೇ ನೆಮ್ಕೊಂಡಿರ್ತಾರೆ. ಎಲ್ಲ ಒಂದ್ ಕಡೆ ಕೆಲ್ಸಕ್ಕೆ ಹೋದಾಗ ಇದು ನೋಡಿ ರಾಮಲಿಂಗ ರೆಡ್ಡಿ ಅವರಿಗೆ ಕೊಡ್ತಾ ಇದೀವಿ, ನೀವೇನು ಆಶ್ವಾಸನೆ ಕೊಡ್ತಾ ಇದ್ರಿ ಎಲ್ಲ ಬಂಗಲು ಗ್ಯಾಸ್ ಇದೆ ಅಂತ. ನಮ್ಗೆ ಯಾವ ಬಂಗಲು ಗ್ಯಾಸ್ ಕಮ್ಮಿ ಸರಿ. ನಾನು ಓಪನ್ ನೀವು ಯಾವ್ದೇ ಬಂಕ್ ಹೋದ್ರೆ ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ಪ್ರತಿ ಗಾಡಿಗಳು ಆ ಲೈನಲ್ಲಿ ಬೆಳಗ್ಗೆಯಿಂದ ಸಂಜೆ ಗ್ಯಾಸ್ ಸಿಗ್ತಾ ಇಲ್ಲ. ನಾವೇನ್ ಮಾಡ್ಬೇಕು? ಇವಾಗ ರೋಡ ಗಾಡಿ ನಿಲ್ಸಿದ್ವಿ, ಮುಂದೆ ಒಂದ್ರೆ ನಿಮ್ಮ ಮನೆ ಮುಂದೆ ಗಾಡಿ ಎಚ್ಚರಿಕೆ ಇದು ಸರ್ಕಾರ ನಾವು ಮಾಡ್ಕೊಳ್ಳಲ್ಲ. ಗಾಡಿ ಗ್ಯಾಸ್ ಇಲ್ಲ ಸಮಯ ಮತ್ತೆ ಹೆಂಗ್ ಹೋಗೋಣ ನಾವು? ನೀವ್ ಹೇಳಿ ಹೆಂಗ್ ಹೋಗ್ಬೇಕು ಗಾಡಿ? ಆಪ್ಷನ್ ಇಲ್ಲ. ಬಂಕಲ್ಲಿ ಎಲ್ಲೂ ಗ್ಯಾಸ್ ಹಾಕಿಲ್ಲ, ನಾವ್ ಹೆಂಗ್ ಹೋಗ್ಬೇಕು? 40 ಗಾಡಿ 40 ಗಾಡಿ ಗ್ಯಾಸ್ ಇಲ್ಲ, ಹೆಂಗ್ ಹೋಗೋಣ ಮತ್ತೆ? ಒಂದು ಯೂನಿಫಾರ್ಮ್ ಮೂರು ಗಂಟೆ ನೋಡಿ ಬೆಳಿಗ್ಗೆ 6 ಗಂಟೆ ಹೆಂಡತಿ ಮಕ್ಕಳನ್ನ ಬಂದ್ಬಿಟ್ಟು ಮನೇಲಿ ಮುಗಿಸ್ಬಿಟ್ಟು ನಾವು ಈಚೆ ಕಡೆ ಬಂದ್ಬಿಟ್ಟು ನಾವು ಏನ್ ಮಾಡ್ತಾ ಇದೀವಿ, ಬಂದು ಆಟೋಗೆ ಗ್ಯಾಸ್ ಹಾಕ್ಸಿ ನಿಂತ್ಕೊಳ್ತಾ ಇದೀವಿ. ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಈ ರೋಡ್ ನ ಅಡ್ಡ ಹಾಕಕ್ಕೆ ನಿಮ್ಗೆ ಅಧಿಕಾರ ಇದೆಯಾ ಇಲ್ವಾ? ಬೇರೆಯವರು ತೊಂದರೆ ಕೊಡಕ್ಕೆ ಅವಕಾಶ ಇದೆಯಾ? ನಮಗ್ ತೊಂದರೆ ಆಗ್ತಾ ಇದೆ. ಮಾತಾಡಿ ನೀವು ಅಡ್ಡ ಹಾಕ್ಬಿಡ್ತು ಅಂತ ಹೇಳಿದ್ರೆ ಗ್ಯಾಸ್ ಇಲ್ಲ ಅಂದ್ರೆ ಸೈಡ್ಗೆ ಹಾಕ್ರಿ, ಸೈಡ್ ಹಾಕ್ಬಿಟ್ಟು ಮಾತಾಡ್ರಿ. ಗ್ಯಾಸ್ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಸರ್ಕಾರ ಮಾತು ತಿಳಿಸ್ತಾ ಇದ್ದಾರೆ ಸರ್ ಫ್ರೀಡಂ ಪಾರ್ಕ್ ಇದೆ, ಅಲ್ಲೋಗಿ ನೀವು ಸ್ಟ್ರೈಕ್ ಮಾಡಿ. ಅದು ಬಿಟ್ಬಿಟ್ಟು ಬೇರೆ ತೊಂದರೆ ಕೊಟ್ರೆ ನಮ್ಗೆ ತೊಂದರೆ ಕೊಟ್ಟರೆ ನೀವು ರಿಮೂವ್ ಮಾಡಬೇಕು. ಇಲ್ಲಾಂದ್ರೆ ಪ್ರತಿಯೊಬ್ಬರ ಮೇಲೆ ಕೇಸ್ ಆಗುತ್ತೆ. ಹೇಳ್ತಾ ಇದ್ದೀರಲ್ವಾ? 10 ನಿಮಿಷ ಅಂತ ಹೇಳಿದ್ರು. ಮೈಸೂರು ಟ್ರಾಫಿಕ್ ಬಗ್ಗೆ ಗೊತ್ತಿದ್ಯಾ? 2 ನಿಮಿಷ ನಿಂತ್ಕೊಂಡು ಅಂತ ಹೇಳಿದ್ರೆ ಕೇಳಿದೆ. 2 ನಿಮಿಷ ನಿಂತ್ಕೊಂಡು ಅಂತ ಹೇಳಿದ್ರೆ 4 ಅವರ್ ಇದು ಮಾಡ್ಬೇಕಾಗುತ್ತೆ. ಬನ್ನಿ. ಒಂದು ಇನ್ಶೂರೆನ್ಸ್ ಇಲ್ಲ ಅಂದ್ರೆ ನಮ್ಗೆ ಕೇಸ್ ಹಾಕ್ತೀರಾ? ಹೌದಪ್ಪ, ಕಾನೂನಲ್ಲಿದೆ. ಕೇಸ್ ಹಾಕ್ತೀರಾ? ಆಯ್ತು.
ಗ್ಯಾಸ್ ಇಲ್ಲ ಗಾಡಿ ಗ್ಯಾಸ್ ಇಲ್ಲ ಅಂದ್ರೆ ಪೊಲೀಸರು ಕೊಡಿಸ್ತಾರ? ಅದನ್ನ ಯಾರು ಬೇಕು ಅವ್ರನ್ನ ಕೇಳಿಸಿ. ಅದನ್ನೇ ಸರ್ ಕೇಳ್ತಾ ಇರೋದು. ಅದನ್ನ ಇಲ್ಲಲ್ಲ, ಈ ರೋಡ್ ಬ್ಲಾಕ್ ಮಾಡ್ತದಲ್ಲ ಮತ್ತಿನೇನ್ ಮಾಡ್ತಾ ಇರೋದು? ಬ್ಲಾಕ್ ಇನ್ನೇನ್ ಮಾಡ್ತಾ ಇರೋದು? ನೀವು ಇನ್ನೊಬ್ರು ತೊಂದರೆ ಕೊಟ್ಕೊಂಡು ನಿಮ್ಗೆ ನೋಡಪ್ಪ, ಆದ್ರೆ ಇನ್ನೊಬ್ರಿಗೆ ತೊಂದರೆ ಕೊಟ್ಟದ್ದು ಮಾಡಬಾರ್ದು. ಸರ್ಕಾರ ಕೇಳಪ್ಪ, ಯಾವ ರೀತಿ ಕೇಳ್ಬೇಕು ಅದನ್ನ ಕೇಳಿ. ಬ್ಲಾಕ್ ಮಾಡ್ತದಲ್ಲ ಇದು ಮಾಡೋದು ಎಲ್ಲಾ ರೀತಿನೂ ಕೇಳಿದೀವಿ ನಾವು. ಯಾರನ್ನ ಕೇಳಿದ್ರೆ ಏನ್ ಕೇಳಿದ್ರೆ? ಇವಾಗ ನಾನು ಹೇಳ್ತಾ ಇರೋದು ಓಪನ್ ಮಾಡಿಯಪ್ಪ. ನಾನು ಹೇಳ್ತಾ ಇದ್ದೀನಲ್ಲ ಓಪನ್ ಮಾಡಿ ಅಂತ ಹೇಳ್ತಾ ಇರೋದು. ಓಪನ್ ಮಾಡಿ ಬನ್ನಿ, ಸೈಡಲ್ಲಿ ನಿಂತು ಮಾತಾಡೋಣ. ಹೇಳ್ತಾ ಇದ್ದೀನಲ್ಲ ಮಾಡೋದಲ್ಲ, ಹೇಳ್ತಾ ಇದ್ದೀನಲ್ಲ ಕೇಸ್ ರಿಜಿಸ್ಟರ್ ಆಗುತ್ತೆ. ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋಣ? ಏನ್ ಮಾಡಲ್ಲ? ಕೆಲಸ ಮಾಡಲ್ಲ, ನನ್ನ ಮನೆಗೆ ಊಟ ಇಲ್ಲ ಅಂದ್ಬಿಟ್ಟು ಎಲ್ಲರ ಮನೆಗೂ ಇದು ಮಾಡ್ಬಿಡ್ತೀರಾ? ಅದನ್ನೇ ಹೇಳ್ತಾ ಇರೋದು, ಮನೆಗೆ ಊಟ ಇಲ್ಲ ಅದನ್ನೇ ಹೇಳ್ತಾ ಇರೋದು. ಹಂಗಂತ ಬೇರೆಯವ್ರ ಮನೆಯನ್ನು ಕಿತ್ಕೊತೀರಾ? ಇಲ್ಲ. ಅದನ್ನೇ ಸರ್ಕಾರ ಕಿತ್ಕೊಂತ ಇದೆ. ಸರ್ಕಾರಕ್ಕೆ ಅದೇ ಹೇಳ್ತಾ ಇದೀನಲ್ಲ, ಬೇರೆಯವ್ರ ತೊಂದರೆ ಕೊಟ್ಕೊಂಡು ನೀವು ಹೋರಾಟ ಮಾಡೋ ಹಕ್ಕಿಲ್ಲ ನಿಮ್ಗೆ. ಇಲ್ಲ ಸರ್. ನೀವು ಹೋರಾಟ ಮಾಡಿ, ನಾನು ಹೇಳ್ತಾ ಇರೋ ಹೋರಾಟ ಮಾಡಿ. ಇವಾಗೇನ್ ಸರ್ ಬಂಕ್ ಮುಂದೆ ಹಾಕೊಂಡು ಹೋರಾಟ ಯಾವುದು? ಮಾಡ್ಬೋದು? ರೋಡ್ ತೊಂದರೆ ಕೊಡಬಾರ್ದು. ರೋಡ್ ತೊಂದರೆ ಕೊಡಲ್ಲ, ತೊಂದರೆ ಹಾಕೊಂಡು ನೋಡಿ ಸಮಯ ಇವಾಗ ಹೇಳ್ತಾ ಇದ್ದೀವಿ. ರಾಜ್ಯ ಏನಾದ್ರು ಆಯ್ತು ಅಂದ್ರೆ ಸರ್ ನಾವು ರೋಡಲ್ಲೇ ಹಾಕ್ಬಿಟ್ಟೆ ಬ್ಲಾಕ್ ಮಾಡ್ಬೇಕು. ಸರ್ಕಾರ ಗಮನಕ್ಕೆ ಬರ್ಬೇಕಂತೆ. ಹೋರಾಟ ಮಾಡೋ ಹಕ್ಕಿದೆ, ಇನ್ನೊಬ್ರು ತೊಂದರೆ ಕೊಟ್ಟು ಹೋರಾಟ ಮಾಡೋ ಹಕ್ಕಿದೆಯಾ? ಆಯ್ತಪ್ಪ, ಈಗ ರೋಡ್ ಗಂಟೆ ಹಾಕ್ಬಿಟ್ರೆ ಏನ್ ಮಾಡ್ತೀರ ಅವರು? ಇರೋ ಗಂಟೆ ಹಾಕೋರಲ್ವಾ? ಹೇಳುದು ಅರ್ಥ ಆಯ್ತಪ್ಪ. ಅವ್ರು ಇರೋ ಗಂಟೆಗೆ ಮಡಿಕೊಂಡವ್ರ ಬೆಳಿಗ್ಗೆ ಹಾಕೋರಲ್ವಾ? ರೋಡ್ ಗಂಟೆ ಹಾಕ್ಬಿಟ್ರೆ ಏನ್ ಮಾಡ್ತಾರೆ? ಹೇಳುದು ಅರ್ಥ ಆಯ್ತಪ್ಪ. ಈಗ ಬೆಳಿಗ್ಗೆ ಹಾಕ್ತಿರಲ್ವ ಅವರು? ನಾವೇ ನಿಂತ್ಕೊಂಡು ಹಾಕ್ಸಿದ್ವಪ್ಪ ಇಲ್ಲಿ. ಓನರ್ ಕಡೆ ಕಳಲಿ ಬಂದಿದ್ಯಾ? ದುಡಿಮೆ ಇಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು? ದುಡಿಮೆ ಎಲ್ಲ ಕಷ್ಟ ಗೊತ್ತಪ್ಪ. ಹಂಗನ್ಬಿಟ್ಟು ರೋಡ್ ಬ್ಲಾಕ್ ಮಾಡ್ಬಿಟ್ರೆ ನೀನು ದುಡಿಮೆ ಬಂದ್ಬಿಟ್ಟೈತಾ? ನೀನು ಅದನ್ನ ಸರ್ಕಾರ ಮಾತಾಡು, ಪರವಾಗಿಲ್ಲ. ಅವರು ಯೂನಿಯನ್ ಅದು ಇದೆಯಲ್ಲ, ಪೆಟ್ರೋಲ್ ಬಂದ್ ಮಾಡಿ ನೀವು ಪೆಟ್ರೋಲ್ ಆದ್ರೂ ಬಂದ್ ಮಾಡ್ಲಿ, ಏನಾದ್ರು ಮಾಡಿ. ನನ್ನ ಕೆಲಸ ಏನೋ ಅದನ್ನ ಮಾತ್ರ ಬ್ಲಾಕ್ ಮಾಡಿದ್ರೆ ಏನರ್ಥ? ಯಾವುದು ಗೌರ್ಮೆಂಟ್ಗೆ ತಿಳಿಸ್ಬೇಕಲ್ಲ ಸರ್. ನಿಮಗೆ ಪರ್ಮಿಷನ್ ಫ್ರೀಡಮ್ ಪಾರ್ಕ್ ಅಂತ ನಿಮಗೆ ಒಂದು ಸ್ಥಳ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ನಿಮ್ಮ ಯೂನಿಯನ್ ಕರ್ಕೊಂಡು ಹೋಗಿ ಫ್ರೀಡಮ್ ಅಷ್ಟೇ ಎಲ್ಲರೂ ಇದು ಮಾಡ್ಕೊ ಅಲ್ಲ ಇದು ಮಾಡ್ತಾರೆ. ಅದು ಬಿಟ್ಬಿಟ್ಟು ಮೈಸೂರು ನೀವು ಟ್ರಾಫಿಕ್ ಬಂದ್ ಮಾಡಿ ಇನ್ನೇನು ಮಾಡಿದ್ರಿ ಇವಾಗ? ಎಷ್ಟು ಯಾರು ಕೇಳ್ತಾ ಇಲ್ಲ, ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ರೋಡ್ ಬ್ಲಾಕ್ ಹಾಗಾದ್ರೆ ನಿಮ್ಮ ಯೂನಿಯನ್ ಇರೋದು ಏನಕ್ಕೆ? ಮತ್ತೆ ಅದನ್ನ ಕೇಳಿ. ನಿಮ್ಮ ಯೂನಿಯನ್ ನಿಮ್ಮಲ್ಲೇ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ರೋಡ್ ಬ್ಲಾಕ್ ಮಾಡೋಕ್ಕಾಗುತ್ತಾ? ಯಾರಿಲ್ಲ, ಯಾರಿಲ್ಲ ಇಲ್ಲಿ. ಅದೇ ಆಮೇಲೆ ಹೇಳುತ್ತಲ್ಲ, ಇನ್ನೊಬ್ಬರು ನಿಮ್ಮಿದು. Subscribe channel for latest update.